ಬೆಂಗಳೂರು ಸಿಸಿಬಿ ವತಿಯಿಂದ ಆಪರೇಷನ್ ಕೂಂಬಿಂಗ್ ಹಾಗೂ ಆಪರೇಷನ್ ಸುರಕ್ಷಾ ನಡೀತಾ ಇದೆ. ಕಸ ಪಾಳು ಬಿದ್ದಿರುವಂತಹ ಜಾಗ, ಹಳೆ ಗೌಡೌನ್ಸ್ಗಳಲ್ಲಿ ಇಂಚಿಂಚು ಸರ್ಚಿಂಗ್ ನಡೀತಾ ಇದೆ. ಇತ್ತೀಚೆಗೆ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಫ್ಯಾಕ್ಟರಿ ಒಂದನ್ನ ಸೀಸ್ ಮಾಡಿದ್ರು. ಈ ಹಿನ್ನೆಲೆ ಸಿಎಂ ಗರಂ ಆಗಿದ್ರು. ಇದರಿಂದ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇಡೀ ನಗರದಲ್ಲಿ ಸಿಸಿಬಿ ಹಾಗೂ ನಗರ ಪೊಲೀಸರ ಕೂಂಬಿಂಗ್, ಹಳೆ ಗೋಡೌನ್ಸ್ಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಿನ್ನೆಲೆ ಇದೀಗ ಒಂದು ಆಪರೇಷನ್ ಅನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲಾ ಕಡೆ ಸರ್ಚಿಂಗ್ ನಡೀತಾ ಇದೆ. ಈಗ ಸಿಸಿಬಿಯ 6 ವಿಂಗ್ಗಳು ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿದಿನ ಒಂದೊಂದು ವಿಂಗ್ ಒಂದೊಂದು ಠಾಣಾ ವ್ಯಾಪ್ತಿಯಲ್ಲಿ ಸರ್ಚಿಂಗ್ ಮಾಡುತ್ತೆ. ಮೆಡಿಕಲ್ ಶಾಪ್, ಪಿಜಿ, ಲಾಡ್ಜ್, ರೌಡಿಗಳ ಮನೆಗಳಲ್ಲೂ ತಪಾಸಣೆ ಮಾಡಲಾಗ್ತಾ ಇದೆ. ಇದುವರೆಗೆ 43 ಎನ್ಡಿಪಿಎಸ್ ಕೇಸ್ ಕೂಡ ದಾಖಲಾಗಿದೆಯಂತೆ. 2 ಮೆಡಿಕಲ್ ಶಾಪ್ಗಳಲ್ಲಿ ಟೈಟಲ್ ಮಾತ್ರೆ ಅನಧಿಕೃತವಾಗಿ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದಂತ 28 ರೌಡಿ ಶೀಟರ್ಸ್ಗಳು ಇದೀಗ ಲಾಕ್ ಆಗಿದ್ದಾರೆ. ನಗರದ ಎಲ್ಲೆಡೆ ಪೊಲೀಸರು ಕಟ್ಟುನಿಟ್ಟಿನಲ್ಲಿ ಮುಂದುವರಿತಾ ಇದೆ ಈ ಒಂದು ಸರ್ಚಿಂಗ್. ಇತ್ತೀಚೆಗೆ ಮಹಾರಾಷ್ಟ್ರ ಪೊಲೀಸರು ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ರು. ಡ್ರಗ್ಸ್ ಕೇಸಲ್ಲಿ ಬೆನ್ನತ್ತಿ ಒಂದು ಒಳ್ಳೆಯ ಆಪರೇಷನ್ ಮಾಡಿದ್ರು. ಹಾಗಾಗಿ ಇದಾದ ನಂತರ ಬೆಂಗಳೂರು ಪೊಲೀಸ್ ಅವರು ಏನ್ ಮಾಡ್ತಿದ್ದೀರಿ ಅಂತ ಹೇಳಿ ಸಿಎಂ ಗರಂ ಆಗಿದ್ರು. ಹಾಗಾಗಿ ಈಗ ಸ್ವಲ್ಪ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರಂತೆ. ಹೈ ಅಲರ್ಟ್ ಆಗಿ ಈ ಒಂದು ಆಪರೇಷನ್ ಕೂಂಬಿಂಗ್ ಅನ್ನುವಂಥದ್ದನ್ನ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ಈ ಒಂದು ಕಸ ಅಥವಾ ಪಾಳು ಬಿದ್ದಿರುವಂತ ಜಾಗ, ಹಳೆ ಗೋಡೌನ್ಸ್ಗಳೇನಿರುತ್ತೆ, ಅಂದ್ರೆ ಹುಡುಗರಲ್ಲೂ ಕೂತ್ಕೊಳ್ಳೋದು, ಏನು ಅಲ್ಲಿ ಯಾರು ವಾಸ ಇಲ್ಲದೆ ಇರುವಂತ ಜಾಗಗಳಿರ್ಬೋದು, ಇಂತಹ ಒಂದು ಜಾಗಗಳಲ್ಲಿ ಹೋಗಿ ಇದೀಗ ತಲಾಶ್ ಮಾಡ್ತಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಯಾವಾಗ ಡ್ರಗ್ಸ್ ಫ್ಯಾಕ್ಟರಿ ಒಂದನ್ನ ಸೀಸ್ ಮಾಡಿದ್ರು, ಅದಾದ ನಂತರ ಸಿಎಂ ಒಂದು ಸಭೆ ಮಾಡಿ ಎಲ್ಲರಿಗೂ ಕೂಡ ಕ್ಲಾಸ್ ತಗೊಂಡಿದ್ರು. ಬೆಂಗಳೂರು ಪೊಲೀಸರು ಏನೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಹಾಗಾಗಿ ಇದೀಗ ಎಲ್ಲಾ ಜಾಗಗಳಲ್ಲೂ ಕೂಡ ಈ ಒಂದು ಆಪರೇಷನ್ ಅನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿದಿನ ಸಣ್ಣ ಪುಟ್ಟ ಜಾಗಗಳಲ್ಲಿ, ಟೀ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ಅಂಗಡಿಗಳು ಅಥವಾ ಇಂಥ ಒಂದು ಪಾಳು ಬಿದ್ದಿರುವಂತಹ ಜಾಗಗಳಿರ್ಬೋದು, ಎಲ್ಲಾ ಕಡೆ ಒಂದು ಸರ್ಚಿಂಗ್ ನಡೀತಾ ಇದೆ.